ಸೀಸನ್ 9 ಆಗಿ ಆಲ್ಮೋಸ್ಟ್ ತುಂಬಾ ವರ್ಷಗಳೇ ಆಗೋಯ್ತು. ಬಟ್ ಯಾಕೆ ಇಷ್ಟು ಟೈಮ್ ತಗೊಂಡ್ರು ಸೋನು ಅವರು ಆಕ್ಚುಲಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅಂತ? ಅಣ್ಣ ಏನಣ್ಣ ಹಿಂಗೆ ಕೇಳ್ತೇನೆ, ನಾನು ಹೇಳ್ತೀನಿ ನೋಡೋಣ. ಯಾವ ಡೈರೆಕ್ಟರ್ ಯಾವ ಪ್ರೊಡ್ಯೂಸರ್ ಅಣ್ಣ ತಾಂತಾರೆ? ಅಲ್ಲೂ ಹೋಗ್ಬಿಟ್ಟು ಡೈರೆಕ್ಟರ್ ಆರ್ ಯು ದೇರ್, ಪ್ರೊಡ್ಯೂಸರ್ ಆಮ್ ಐ ವಿಸಿಬಲ್ ಅಂದ್ರೆ ಯಾರು ತಾಂತಾರೆ? ಕರ್ಮ ಮತ್ತೆ ದೇವ್ರನ್ನ ಎರಡು ತುಂಬಾ ಜಾಸ್ತಿ ನಂಬ್ತೀನಿ. ನೀನ್ ಕರ್ಮ ಮತ್ತೆ ದೇವ್ರನ್ನ ಜಾಸ್ತಿ ನಮ್ಮಂಗಿದ್ದಿದ್ರೆ ಅಧರ್ಮದ ಕೆಲ್ಸಗಳೆಲ್ಲ ಯಾಕೆ ಮಾಡಕ್ ಹೋಯ್ತಾ ಇದ್ದೆ? ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಬೆಳೆಸೋದಿಲ್ಲ ಅಂದ್ರೆ ತುಳಿತಾರೆ ಅನ್ನೋ ತರ ಮಾತುಗಳನ್ನೆಲ್ಲ ಹೇಳಿದ್ರಿ. ಬಟ್ ಈಗ ಕನ್ನಡ ಸಿನಿಮಾ ಮೂಲಕ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಆಕ್ಚುಲಿ ಇದೊಂದು ಸ್ಪೆಷಲ್ ಸಾಂಗ್ ಮಾಡೋದಕ್ಕೆ. ಸೊ ಈಗ ಏನ್ ಹೇಳ್ತೀರಾ ಕನ್ನಡ ಚಿತ್ರರಂಗದ ಬಗ್ಗೆ? ಅಣ್ಣ, ಫಸ್ಟ್ ಆಫ್ ಆಲ್ ನಂದೊಂದು ಡೌಟ್ ಐತೆ. ನೀವು ಟ್ಯಾಲೆಂಟ್ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಇವಾಗ ರಂಗಭೂಮಿಯಲ್ಲಿ ಇವಾಗ ತುಂಬಾ ಕಲಾವಿದರು, ತುಂಬಾ ಥಿಯೇಟರ್ ಆರ್ಟಿಸ್ಟ್ ಆಗಿ ಎಷ್ಟೋ ಕಷ್ಟಪಟ್ಟು ಅವರೆಲ್ಲ ಮೇಲ್ ಬರ್ತಾರೆ. ಅವ್ರು ಇಂಡಸ್ಟ್ರಿಗೆ ಬರೋದು ಇಂಪಾರ್ಟೆಂಟಾ? ಈ ತರ ಟಿಕ್ ಟಾಕ್ ಅಲ್ಲಿ ಅದು ತೋರಿಸಿ ಇದು ತೋರಿಸಿ ಇವ್ರು ಬರೋರು ಇಂಪಾರ್ಟೆಂಟಾ? ಅಬ್ಬಾ, ನಾನು ಅಟ್ಲೀಸ್ಟ್ ಯಾವ್ದೋ ಒಂದು ಡುಯೆಟ್ ಸಾಂಗ್ ಆದ್ರೂ ಸಿಕ್ಕಿರುತ್ತೆ ಅನ್ಕೊಂಡೆ. ಐಟಮ್ ಸಾಂಗ್ ಸಿಕ್ಕಿರೋದು. ಅದನ್ನೆಲ್ಲ ಮರೆತ ಜನ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಎಂತೆಂತ ಅಂತ ಅಣ್ಣವ್ರ ಬಗ್ಗೆನೆ ಒಂದು ಕಿಂಚಿತ್ತು. ಎಂತೆಂತ ಅಂತಂತ ಅಣ್ಣವ್ರ ಬಗ್ಗೆ ನೀನಂತ ಅವರೆಲ್ಲ ಮಾತಾಡಂಗಿಲ್ಲಮ್ಮ. ಅವ್ರಂತವ್ರಿಗೆ ನೀನು ಕಾಲ್ ಧೂಳ್ಗೂ ಸಮಾನ ಅಂತ ಇಲ್ಲಮ್ಮ. ಏನೇ ಒಳ್ಳೇದ್ ಮಾಡಿದ್ರು ಏನೇ ಕೆಟ್ಟದ್ ಮಾಡಿದ್ರು ಜನ ಮಾತಾಡ್ತಾರೆ. ಅಂದ್ರೆ ಗ್ಯಾಪ್ ಅಲ್ಲಿ ಒಂದು ಡಿಬಾಸ್ ಡೈಲಾಗ್ ಬೇರೆ ಹೊಡಿತಾ ಇದ್ಯಾ. ಜನಕ್ಕೆ ಇರೋದೇ ಶಾರ್ಟ್ ಮೆಮೊರಿ ಸರ್. ನೀವೆಷ್ಟೇ ಕೆಟ್ಟದ್ ಮಾಡಿ ಎಷ್ಟೇ ಒಳ್ಳೇದ್ ಮಾಡಿ ಆದ್ರೆ ಜನ ಹಿಂಗ್ ಮರ್ತೋಗ್ತಾರೆ. ಆದ್ರೆ ನಿಂದು ನಾವು ಹಿಂಗ್ ಮರ್ತಿಲ್ಲ, ಇನ್ನ ನೆನ್ಪಿಕೊಂಡಿದೀವಿ. ರಿಲೇಶನ್ಶಿಪ್ ಅಲ್ಲಿ ಈ ತರ ಮೋಸ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕಳ್ಳನ್ ಮಕ್ಳು ಹುಡುಗ್ರು. ಅಂದ್ರೆ ಎಲ್ಲಾ ಹುಡುಗರು ಕಳ್ಳನ್ ಮಕ್ಳು. ಇವ್ರ ಮನೆಗ್ ಬಂದ್ ದರೋಡೆ ಮಾಡ್ಬಿಟ್ಟವ್ರೆ. ಏನು ವಿಡಿಯೋನ? ಎಂತ ವಿಡಿಯೋ ಅದು? 1000 ಸಿಕ್ತಾವಂತವೆಲ್ಲ, ಇನ್ಕ್ಲೂಡಿಂಗ್ ಯು. ನಾನು ಆಕ್ಚುಲಿ ಅಂದ್ರೆ ಇವಕ್ಕ ಹೇಳ್ತಿರೋದು ಅವ್ರ ಅಪ್ಪ ತಮ್ಮ ಯಾರ್ಯಾರು ಎಲ್ಲ ಮನೆ ಮುಂದೆ ಓಡಾಡ್ತಾರಲ್ಲ, ಅವ್ರು ಕರೆಯೋದೇ ಕಳ್ಳನ್ ಮಗನೇ ಬಾರೋ ಬರ್ತಾರೆ, ಕಳ್ತನ ಮಾಡ್ಬಿಟ್ಟು ಹೊಂಟೋತಾರೆ ಸರ್ಸರಿಯಾಗಿ. ನೋಡ್ಕೊಂಡು ಮಾತಾಡಿ. ಬಟ್ ಸ್ಟಿಲ್ ನೀವು ಈ ತರದೊಂದು ಮಾತು ಹೇಳಿದ್ರಿ. ಬಿಕಾಸ್ ನಾನು ತುಂಬಾ ರೆಸ್ಪೆಕ್ಟ್ಫುಲ್ಲಿನೇ ಮಾತಾಡಿಸ್ತಾ ಇದ್ದೀನಿ. ಏನು ಇಲ್ಲ, ಆಮೇಲೆ ಸಾರಿ ಕೇಳಿರ್ತಾಳೆ, ಅಣ್ಣ ಬಿಟ್ಬಿಡ್ರಣ, ಅಣ್ಣ ನನ್ನ ಬಿಟ್ಬಿಡ್ರಣ, ಮೀಡಿಯಾದವ್ರು ನನ್ನ ಹಾಕೊಂಡ್ಬಿಡ್ರಣ, ಪ್ಲೀಸ್ ಅಣ್ಣ ಬಿಟ್ಬಿಡ್ರಣ ಅಂತ ಒಂದು ಸಾರಿ ಕೇಳ್ಕೊಂಡು ಅಪ್ಪ ಆಚೆ ಬಂದಾಚೆ ಮಾಡಿರೋ ಒಂದು ಐಟಮ್ ಸಾಂಗಿಗೆ ಎಂತೆಂತ ಟೆನ್ಷನ್ ಎಲ್ಲ ನೋಡ್ಬೇಕಾಗ್ತೈತೆ. ಮಾತಾಡಕ್ ಬರ್ಲಿಲ್ಲ ಅಂದ್ರೆ ಮುಂದೆ ಬಂದು ಎಕ್ಸ್ಪ್ರೆಸ್ ಮಾಡ್ಕೊಬಾರ್ದು. ಅದ್ ಯಾವ್ದೋ ಒಂದು ವಿಡಿಯೋ ಮಾಡ್ತೀಯಲ್ಲ, ನಾನು 5 ವರ್ಷ ಬೇಕಿತ್ತ ಒಂದು ಕಾರ್ ತಗೊಳಕ್ಕೆ ಅಂಥದ್ದು ಯಾವ್ದಾದ್ರು ವಿಡಿಯೋ ಮಾಡಾಕಿದ್ರು ಜನ ನೋಡಿ ಏನೋ ಹೌದಾ ಅಂತ ಸುಮ್ಮನಾಗಿರೋರು. ಈ ತರ ಡೈರೆಕ್ಟ್ ಆಗಿ ಪಬ್ಲಿಕ್ ಮುಂದೆ ಬಂದು ಮಾತಾಡಿದ್ದು ನಮ್ಮೆಲ್ಲರ ಮನ್ಸು ತುಂಬಾ ಬೇಜಾರಾಗಿದೆ. ಇದ್ರದ್ದೆಲ್ಲ ಇನ್ಫಾರ್ಮೇಟು ಯೂಟ್ಯೂಬಲ್ಲಿ ಬರುತ್ತೆ, ದೊಡ್ಡ ವಿಡಿಯೋ, ಅದು ಫುಲ್ ಪ್ರೆಸ್ ಮೀಟ್ ಐತೆ. ಆ ಪ್ರೆಸ್ ಮೀಟ್ ಕಂಪ್ಲೀಟ್ ಎಲ್ಲದಕ್ಕೂ ಉತ್ತರ ನಾನು ಕೊಡ್ತೀನಿ, ಸರಿನಾ? ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಮ ಸೈಕ್ ಸತ್ಯ. ನಿಮ್ಮ ನಗು ನನಗೆ ತುಂಬಾ ಇಂಪಾರ್ಟೆಂಟ್. ಇದೇ ತರ ನಗ್ತಾರೆ ಅಂತ ಹೇಳ್ತಾ ಸ್ವಲ್ಪ ಸಪೋರ್ಟ್ ಮತ್ತೆ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.